ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಕಾನೂನು ಕನ್ನಡ ಈ ಪಠ್ಯಪುಸ್ತಕದಲ್ಲಿ ಬರುವಂತಹ ರಚನೆ ಮತ್ತು ಭಾಷಾಭ್ಯಾಸ. ವಿದ್ಯಾರ್ಥಿಗಳೇ, ಇದರಲ್ಲಿ ಮುಖ್ಯವಾಗಿ 4 ಭಾಗಗಳಿವೆ. ಒಂದನೆಯದು ಗಾದೆ ವಿಸ್ತರಣೆ, ಎರಡನೆಯದು ಪ್ರಬಂಧ ರಚನೆ, ಮೂರನೆಯದು ಸಂಕ್ಷೇಪ ಲೇಖನ, ನಾಲ್ಕನೆಯದು ಭಾಷಾಂತರ. ವಿದ್ಯಾರ್ಥಿಗಳೇ, ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ ಅಂತ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಕಾನೂನು ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ. ಈಗ ನಾವು ನೋಡ್ತಾ ಇರುವಂಥ ಗಾದೆ ವಿಸ್ತರಣೆ. ಈ ಗಾದೆ ವಿಸ್ತರಣೆಯ ಕುರಿತು ಒಂದು ಪ್ರಶ್ನೆ ಇದೆ. ಈ ರೀತಿ ಇದೆ ನೋಡಿ: ಭಾಷಾ ಬಳಕೆಯಲ್ಲಿ ನುಡಿಗಟ್ಟುಗಳು ಮತ್ತು ಗಾದೆ ಮಾತುಗಳ ಪ್ರಭಾವ ಕುರಿತಾಗಿ ಬರೆಯಿರಿ. ಇದು 10 ಅಂಕದ ಪ್ರಶ್ನೆಗಳು. ಮೊದಲಿಗೆ ನಾವು ಗಾದೆ ಎಂದರೆ ಏನು ಅನ್ನುವಂಥದ್ದನ್ನು ನೋಡೋಣ. ಗಾದೆ ಅಂದರೆ ಹಿರಿಯರ ಅನುಭವದ ನುಡಿ. ಅದು 1 ಅಥವಾ 2 ವಾಕ್ಯಗಳಲ್ಲಿ ಬಹಳ ಸಾರವತ್ತಾಗಿ ಜೀವನದ ಸಾರ್ವಕಾಲಿಕ ಸತ್ಯಗಳನ್ನು ಬಹುಮಟ್ಟಿಗೆ ವಿವರಿಸುವಂಥದ್ದು. ಇಲ್ಲಿ ಈ ಗಾದೆಗಳಲ್ಲಿ ವಾಚ್ಯಾರ್ಥಕ್ಕಿಂತ ಸೂಚಿತಾರ್ಥ ಬಹಳ ಮುಖ್ಯವಾಗ್ತದೆ. ಗಾದೆಗಳನ್ನು ಬಳಸುವುದರಿಂದ 10 ಮಾತುಗಳಲ್ಲಿ ಹೇಳಬೇಕಾದ ವಿಷಯವನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಕೆಲವೇ ಪದಗಳಲ್ಲಿ ಪರಿಣಾಮಕಾರಿಯಾಗಿ ವಿವರಿಸಬಹುದು. ಇನ್ನು ಗಾದೆಗಳ ಲಕ್ಷಣಗಳು. ಒಟ್ಟಿಗೆ 6 ಲಕ್ಷಣಗಳಿವೆ. ಮೊದಲನೆಯದು ನೋಡಿ: ಸೂಚಿತಾರ್ಥ ಪ್ರಧಾನ. ಗಾದೆಗಳ ವಾಚ್ಯಾರ್ಥ ಅಥವಾ ಮೇಲುನೋಟಕ್ಕೆ ಕಾಣುವ ಅರ್ಥಕ್ಕಿಂತ ಸೂಚಿತಾರ್ಥ ಅಥವಾ ಒಳ ಅರ್ಥ ಪ್ರಧಾನವಾಗಿರ್ತದೆ. ಉದಾಹರಣೆಗೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನುವಲ್ಲಿ ಹಾಸಿಗೆ ಅಂದರೆ ನಾವು ಮಲಗಿಕೊಳ್ಳುವಂಥ ಹಾಸಿಗೆ ಅಲ್ಲ, ಸಂಪಾದನೆ ಅನ್ನುವಂತಹ ಅರ್ಥವನ್ನು ಕೊಡುವಂಥದ್ದು. ಇನ್ನು ಎರಡನೇದು ಸಾರ್ವಕಾಲಿಕ ಸತ್ಯಗಳು. ಗಾದೆಗಳು ಕಾಲ, ದೇಶ, ಸಂಸ್ಕೃತಿ, ಭಾಷೆ, ಜನಾಂಗ ಇವುಗಳ ಮಿತಿಗಳನ್ನು ಮೀರಿದ ಸಾರ್ವಕಾಲಿಕ ಸತ್ಯಗಳನ್ನು ನಿರೂಪಿಸ್ತದೆ. ಇನ್ನು ಮೂರನೆಯ ಲಕ್ಷಣ ಸಂಕ್ಷಿಪ್ತ ಆದರೆ ಅರ್ಥಗರ್ಭಿತ. ಗಾದೆಗಳು ಕೇವಲ 1-2 ಸಾಲಿನ ವಾಕ್ಯಗಳ ರೂಪದಲ್ಲಿ ಇರುತ್ತವೆಯಾದರೂ ಬಹಳ ಅರ್ಥಗರ್ಭಿತವಾಗಿರ್ತದೆ. ಹಾಗೆ ವಿಸ್ತಾರವಾದಂತಹ ವಿವರಗಳನ್ನು ಹೊಂದಿರುತ್ತವೆ. ಇನ್ನು 4ನೆಯದು ನೋಡಿ: ಸಮೃದ್ಧ ಜೀವನಾನುಭವದ ಅಭಿವ್ಯಕ್ತಿ. ಅಪಾರವಾದ ಜೀವನ ಅನುಭವದ ಕ್ರೋಢೀಕೃತ ರೂಪಗಳೇ ಗಾದೆಗಳು. ಇವು ಕೇವಲ ಪುಸ್ತಕ ಓದಿನಿಂದ ಬರುವ ಜ್ಞಾನವಲ್ಲ, ಬದಲಿಗೆ ಬದುಕಿಗೆ ನೈಜ ಅನುಭವಗಳನ್ನು ಆಧರಿಸಿದ ನುಡಿಗಳು. ಇನ್ನು 5ನೇ ಲಕ್ಷಣ ನೋಡಿ: ಸಂಸ್ಕೃತಿ ವಾಹಕಗಳು. ಗಾದೆಗಳು ಆಯಾ ಮಣ್ಣಿನ ಸಂಸ್ಕೃತಿಯ ವಾಹಕಗಳೂ ಆಗಿವೆ. ಅನಿರ್ದಿಷ್ಟ ಸಂಸ್ಕೃತಿಯ ಪರಿಚಯವಿಲ್ಲದಿದ್ದಲ್ಲಿ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಉದಾಹರಣೆಗೆ, ಮೂಗಿಗಿಂತ ಮೂಗುತಿ ಭಾರ ಅನ್ನುವಂತಹ ಒಂದು ಗಾದೆಯನ್ನು ನೀವು ಕೇಳಿರ್ಬೋದು. ಈ ಗಾದೆ ಅರ್ಥವಾಗಬೇಕಿದ್ದಲ್ಲಿ ಮೂಗುತಿ ಅಂದರೆ ಏನು ಅನ್ನೋದನ್ನು ತಿಳಿದಿರಬೇಕು. ಅಂತೆಯೇ ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನುವಂಥ ಗಾದೆ. ಇಲ್ಲಿ ಹಿಟ್ಟು ಅಂದರೆ ಆಹಾರ ಮತ್ತು ತಲೆಯಲ್ಲಿ ಹೂವನ್ನು ಮುಡಿಯುವ ಪದ್ಧತಿಯನ್ನು ಕೂಡ ಸೂಚಿಸ್ತದೆ. ಇನ್ನು 6ನೇ ಲಕ್ಷಣ, ಕೆಲವೊಂದು ವಿರುದ್ಧಾರ್ಥಕ ಗಾದೆಗಳು ಕೂಡ ಇರುತ್ತದೆ. 2 ವಿಭಿನ್ನ ಗಾದೆಗಳು 2 ಬೇರೆ ಬೇರೆ ಅರ್ಥಗಳನ್ನು ಕೊಡುವ ಸಾಧ್ಯತೆಯೂ ಇದೆ. ಉದಾಹರಣೆಗೆ, ಹುಟ್ಟುಗುಣ ಸುಟ್ಟರೂ ಹೋಗದು ಎನ್ನುವಂತಹ ಗಾದೆ ವ್ಯಕ್ತಿಯನ್ನು ಬದಲಿಸಲು ಸಾಧ್ಯವಿಲ್ಲ ಅನ್ನುವಂಥ ಅರ್ಥ ಕೊಟ್ಟರೆ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎಂಬುದು ಪರಿಸರದ ಪ್ರಭಾವ ಯಾರ ಸ್ವಭಾವವನ್ನಾದರೂ ಬದಲಿಸಬಹುದು ಅನ್ನುವುದನ್ನು ಸೂಚಿಸ್ತದೆ. ಇನ್ನು ಗಾದೆ ವಿಸ್ತರಣೆ. ಗಾದೆ ವಿಸ್ತರಣೆ ಅನ್ನುವಂಥದ್ದು ಒಂದು ಕಲೆ. ನೀಡಿರುವ ಗಾದೆಯ ಎಲ್ಲ ಅರ್ಥ ಸಾಧ್ಯತೆಗಳನ್ನು ಒಳಗೊಳ್ಳುವಂತೆ ಅದನ್ನು ವಿಸ್ತರಿಸಬೇಕಾದದ್ದು ಬಹಳ ಮುಖ್ಯವಾಗಿರ್ತದೆ. ಅವಶ್ಯಕವಿದ್ದಲ್ಲಿ ಸೂಕ್ತವಾದ ಕಥೆ ಅಥವಾ ಉದಾಹರಣೆಗಳು, ಇತರ ಭಾಷೆಗಳಲ್ಲಿರುವ ಸಮಾನ ಅರ್ಥ ಬರುವ ಗಾದೆಗಳು ಅಥವಾ ವಿರುದ್ಧವಾದ ಹೇಳಿಕೆಯನ್ನು ನೀಡುವ ಗಾದೆಗಳು ಮೊದಲಾದವುಗಳನ್ನು ಬಳಸುವುದರ ಮೂಲಕ ಗಾದೆಗಳನ್ನು ಪರಿಣಾಮಕಾರಿಯಾಗಿ ವಿಸ್ತರಿಸಬಹುದು. ಉದಾಹರಣೆಗಾಗಿ ಕೆಲವು ಗಾದೆಗಳ ವಿಸ್ತರಣೆಯನ್ನು ಕೊಟ್ಟಿದೆ. ಮೊದಲನೆಯದು, ನಿಮ್ಮ ಪಠ್ಯಪುಸ್ತಕದ ರೀತಿಯಲ್ಲಿ
ಪಠ್ಯಪುಸ್ತಕದಲ್ಲಿ 2 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯದು, ಹನುಮಂತ ಹಗ್ಗ ತಿನ್ನುವಾಗ ಪೂಜಾರಿ ಶಾವಿಗೆ ಬೇಡಿದಂತೆ. ಇದೊಂದು ಸ್ವಾರಸ್ಯಪೂರ್ಣವಾದಂತಹ ಗಾದೆ. ಎಲ್ಲ ರೀತಿಯ ಸೌಲಭ್ಯಗಳನ್ನು ಹೊಂದಿರುವವರೇ ಕಷ್ಟದಲ್ಲಿರುವಾಗ ಯಾವುದೇ ಸೌಲಭ್ಯ ಇಲ್ಲದವನ ಗತಿ ಏನು ಅನ್ನುವಂಥ ಪ್ರಶ್ನೆಯನ್ನು ಈ ಗಾದೆಯು ಧ್ವನಿಸ್ತದೆ. ಸರ್ವಶಕ್ತನಾದ ಮಹಾಬಲಶಾಲಿಯಾದ ಆಂಜನೇಯನೇ ಹಸಿವನ್ನು ನೀಗಿಸಿಕೊಳ್ಳುವ ಸಲುವಾಗಿ ಹಗ್ಗ ತಿನ್ನುತ್ತಿದ್ದಾಗ ಅವನ ಪೂಜಾರಿ ರುಚಿಕರವಾದ ಶಾವಿಗೆಯನ್ನು ಬೇಡಿದರೆ ಹನುಮಂತ ಹೇಗೆ ತಾನೇ ಕೊಟ್ಟಾನು? ಹಾಗೆಯೇ ಎಷ್ಟೋ ಬಾರಿ ನಾವು ಅನುಕೂಲಸ್ಥರು ಎಂದುಕೊಂಡವರೇ ಕಷ್ಟದಲ್ಲಿರುವಾಗ ಅವರಿಂದ ಸಹಾಯವನ್ನು ನಿರೀಕ್ಷಿಸುವುದರಲ್ಲಿ ಅರ್ಥವಿಲ್ಲ ಎನ್ನುವುದು ಈ ಗಾದೆಯ ಅಂತರಾರ್ಥ. ಇನ್ನು 2ನೆಯ ಗಾದೆ ನೋಡಿ. ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಈ ಮಾತಿನ ಮಹತ್ವ ಇಲ್ಲಿ ನಾಲಿಗೆ ಎಂದರೆ ನಾವು ಆಡುವ ಮಾತು. ನಮ್ಮ ಮಾತುಕತೆಗಳು ಚೆನ್ನಾಗಿದ್ದರೆ ಎಲ್ಲಿ ಬೇಕಾದರೂ ಚೆನ್ನಾಗಿ ಬದುಕಬಹುದು ಎನ್ನುವುದು ಈ ಗಾದೆಯ ಅಂತರಾರ್ಥ. ಮಾತು ಮನುಷ್ಯನಿಗೆ ದೊರೆತಿರುವ ಒಂದು ದೊಡ್ಡ ವರ. ಮಾತಿನಿಂದಲೇ ನಾವು ಸಮಾಜದ ಇತರರೊಂದಿಗೆ ಸಂವಹನ ನಡೆಸುತ್ತೇವೆ. ಆಡುವ ಮಾತು ತೂಕವಾಗಿರಬೇಕು, ಗೌರವಪೂರ್ಣವಾಗಿರಬೇಕು. ಹಾಗಿದ್ದಾಗ ಅದು ಸಮಾಜದಲ್ಲಿ ನಮಗೆ ಘನತೆ ಗೌರವಗಳನ್ನು ತಂದುಕೊಡುತ್ತದೆ. ಮಾತು ನಮಗೆ ಗೆಳೆಯರನ್ನು ಒದಗಿಸಿಕೊಡಬಲ್ಲದು, ಶತ್ರುಗಳನ್ನು ಕೂಡ ಸೃಷ್ಟಿಸಬಲ್ಲದು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಮಾತೆ ಮುತ್ತು, ಮಾತೆ ಮೃತ್ಯು ಅನ್ನುವಂತಹ ಗಾದೆಗಳು ಕೂಡ ಇದನ್ನೇ ಹೇಳುತ್ತವೆ. ಕೆಲವು ಗಾದೆಗಳನ್ನು ಗಮನಿಸಿ. ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು. 2ನೇ ಗಾದೆ, ಕೈ ಕೆಸರಾದರೆ ಬಾಯಿ ಮೊಸರು. 3ನೇದು, ಮನಸ್ಸಿದ್ದರೆ ಮಾರ್ಗ. 4ನೇದು, ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ. 5ನೇದು, ಹೊಳೆಯುವುದೆಲ್ಲ ಚಿನ್ನವಲ್ಲ. 6ನೇದು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. 7ನೇದು, ಅತಿ ಆಸೆ ಗತಿಕೇಡು. 8ನೇದು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. 9ನೇದು, ಹಾಸಿಗೆ ಇದ್ದಷ್ಟು ಕಾಲು ಚಾಚು. 10, ಬೆಳ್ಳಗಿರುವುದೆಲ್ಲ ಹಾಲಲ್ಲ. 11ನೇದು, ತಾನೊಂದು ಬಗೆದರೆ ದೈವವೊಂದು ಬಗೆದೀತು. 12ನೇದು, ಮಾತು ಬೆಳ್ಳಿ, ಮೌನ ಬಂಗಾರ. 13ನೇದು, ಎತ್ತು ಏರಿಗೆಳೆದರೆ ಕೋಣ ನೀರಿಗೆಳೆಯಿತು. 14ನೇದು, ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡ. 15ನೇದು, 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ. 16ನೇದು, ಹೊಳೆಯಲ್ಲಿ ಹೋಮ ಮಾಡಿದಂತೆ. 17ನೇದು, ಕಳ್ಳನ ಮನಸ್ಸು ಹುಳ್ಳಗೆ. 18ನೇದು, ಕುಂಬಳಕಾಯಿ ಕಳ್ಳ ಎಂದರೆ ಹೆಗಲು ಮುಟ್ಟಿ ನೋಡಿಕೊಂಡ. 19ನೇದು, ಕೋತಿ ತಾನು ಕೆಡೋದು ಅಲ್ಲದೆ ವನವೆಲ್ಲ ಕೆಡಿಸಿತು. 20ನೇದು, ಜಟ್ಟಿ ಜಾರಿ ಬಿದ್ದರೆ ಅದು ಒಂದು ಪಟ್ಟು. ಸರಿ ವಿದ್ಯಾರ್ಥಿಗಳೇ, ಗಾದೆಗಳ ಬಗ್ಗೆ ಕೇಳಿದಿರಿ. ಗಾದೆ ಎಂದರೆ ಏನು, ಗಾದೆಗಳ ಲಕ್ಷಣಗಳು, ಗಾದೆಗಳ ವಿಸ್ತರಣೆ, ಹಾಗೆ ಕೆಲವು ಗಾದೆಗಳನ್ನು ಒಟ್ಟಿಗೆ 20 ಗಾದೆಗಳನ್ನು ಕೊಟ್ಟಿದ್ದಾರೆ. ಈ ಗಾದೆಗಳನ್ನು ಎಲ್ಲವನ್ನು ಕೂಡ ನೀವು ಕೇಳಿದ್ದೀರಿ. ಯಾಕಂದರೆ ನೀವು ಪ್ರೈಮರಿಯಲ್ಲಿರುವಾಗ, ಹೈಸ್ಕೂಲ್ ಹಾಗೆ PUCಯಲ್ಲಿರುವಾಗ ಓದಿದ್ದೇ ಇದೆಲ್ಲ. ಯಾವ ರೀತಿ ಬರಿಬೇಕು ಅನ್ನೋದನ್ನು ನಿಮಗೆ ಗೊತ್ತಾಗಿದೆ. ಅದೇ ರೀತಿಯಲ್ಲಿ ಬರೆಯಿರಿ ವಿದ್ಯಾರ್ಥಿಗಳೇ. ಇದಕ್ಕಿಂತ ಮುಂದೆ ಯಾವುದಾದ್ರೂ ವಿಷಯದ ಬಗ್ಗೆ ನಿಮ್ಮ ಕಾನೂನು ಕನ್ನಡಕ್ಕೆ ಸಂಬಂಧಿಸಿದ ಹಾಗೆ ಏನಾದರೂ ಬೇಕು ಅಂತ ಇದ್ದರೆ, ಯಾವುದಾದ್ರೂ ಪಾಠವನ್ನು ಮಾಡಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.